ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥ ಬಾಲಕೃಷ್ಣ ಈ ಕ್ಷೇತ್ರದ ಶಾಸಕರಿಗೆ ಹೇಳೋದಿಷ್ಟೇ, ನೀವು ಕುಮಾರಸ್ವಾಮಿ ಅವ್ರ ಮೇಲೆ ಏನ್ ಹೇಳ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರ ಉದ್ದೇಶನೇ ಬೇರೆ. ಕುಮಾರಸ್ವಾಮಿ ಅವರು ಯಾವ ಉದ್ದೇಶದಿಂದ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು, ರೈತರ ಭೂಮಿಗೆ ಅತ್ಯಂತ ಹೆಚ್ಚಿನ ಬೆಲೆ ಸಿಗಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿದ್ರು. ಆದ್ರೆ ರೈತರು ನಮ್ಗೆ ಟೌನ್ಶಿಪ್ ಬೇಡ, ನಾವು ಹಳ್ಳಿ ರೈತರಾಗೆ ಬದುಕ್ತಿವಿ, ಹಳ್ಳಿ ಕಸಬನ್ನೇ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಟೌನ್ಶಿಪ್ ನ ಕ್ಯಾನ್ಸಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಕುಮಾರಣ್ಣ ಅವರು ಅಸೆಂಬ್ಲಿನಲ್ಲೇ ಟೌನ್ಶಿಪ್ ನ ರದ್ದು ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ನೀವ್ ಯಾಕೆ ಇದಕ್ಕೆ ಅಟಕ್ ಬಿದ್ದಿದ್ದೀರಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಕೂಡಲೇ ನೀವು ನಿಲ್ಲಿಸ್ಬೇಕು. ನೀವೇನಾದ್ರು ಈ ಟೌನ್ಶಿಪ್ ನ ಬಂದ್ ಮಾಡ್ಲಿಲ್ಲ ಅಂದ್ರೆ, ಈಗಾಗ್ಲೇ 500 ದಿನಗಳು ಕಳೆದಿದ್ದಾವೆ ಈ ಹೋರಾಟದಲ್ಲಿ. ಎಲ್ಲ ಹೋರಾಟಗಳನ್ನ ಮಾಡ್ತಾ ಇದೀವಿ ನಾವೇ ಮಾಡ್ತಿಲ್ಲ, ಪಕ್ಷದವರೇ ಮಾಡ್ತಿಲ್ಲ. ನಿಜವಾದ ರೈತರು, ಬೈರ್ಮಂಗ್ಲ ರೈತರು, ಈ ಭಾಗದ ರೈತರು, ಬಿಡದಿ ಹೋಬಳಿ ರೈತರು, ರಾಮನಗರ ಜಿಲ್ಲೆ ರೈತರು, ಜಿಲ್ಲೆ ರೈತರು, ಮಾಗಡಿ ತಾಲೂಕಿನ ರೈತರು, ಕನಕಪುರದವರು, ಚನ್ನಪಟ್ಟಣ, ರಾಮನಗರ ಈ ಭಾಗ, ಮಂಡ್ಯ, ಮೈಸೂರು ಈ ಭಾಗದ ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡ್ಕೊಂಡು ಇವತ್ತು ಈ ಹೋರಾಟಕ್ಕೆ ಸಹಕಾರ ಮಾಡ್ತಾ ಇದ್ದೀವಿ. ನೀವು ಹಠಕ್ಕೆ ಬಿದ್ರೆ ನಿಮ್ಮ ಸರ್ಕಾರ ಖಂಡಿತವಾಗ್ಲೂ ಕೂಡ ರೈತರನ್ನ ವಿರೋಧ ಮಾಡ್ಕೊಂಡಿದ್ದ ಸರ್ಕಾರ ಯಾವುದು ಕೂಡ ಈ ರಾಜ್ಯದಲ್ಲಿ ಉಳಿದಂತ ಇತಿಹಾಸ ಇಲ್ಲ. ಶಿವಕುಮಾರಣ್ಣ, ನೀನು ಅರ್ಥ ಮಾಡ್ಕೋ, ಇವತ್ತು ತಿಳ್ಕೊ, ಇತಿಹಾಸ ನಿನಗೆ ಗೊತ್ತಿದೆ. ಇವತ್ತು ಮುಖ್ಯಮಂತ್ರಿ ಆಗಿದ್ಯಾ, ಸಂತೋಷ, ನೀವು ರಾಜ್ಯ ಆಳಿ. ಆದ್ರೆ ರೈತರ ಸಮಾಧಿ ಮೇಲೆ ನಿಮ್ ರಾಜ್ಯ ಆಳ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ. ರೈತರಿಗೇನಾದ್ರೂ ಅವ್ರ ವಿರುದ್ಧ ಹೋದ್ರೆ ನೀವು, ನಿಮ್ಮ ಸರ್ಕಾರ ಈಗ 2 ವರ್ಷ ಇದೆಯಲ್ಲ, 2 ವರ್ಷನೂ ಬಾಳ್ಕೆ ಬರಲ್ಲ, 1 ವರ್ಷನೂ ಬಾಳ್ಕೆ ಬರಲ್ಲ. ಮಧ್ಯದಲ್ಲಿ ನಿಮ್ ಸರ್ಕಾರ ಪತನ ಆಗೋದ್ರಲ್ಲಿ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತಾ ಇದ್ದೀನಿ.